ಲೈಫ್ ಪರ್ಫೆಕ್ಟ್ ಇಲ್ಲ, ರೂಟೀನಲ್ಲೂ ಏನೂ ಚೇಂಜ್ ಇಲ್ಲ. ಆದರೆ ರೂಟೀನ್ ನಡುವೆ ಸ್ವಲ್ಪ ಡ್ರೀಮ್ಸ್ ಇದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಲೈಫ್ ಬಿಟ್ವೀನ್ ಕಟ್ಸ್. ಈ ವಿಡಿಯೋ ನೋಡಿ ನೀವು ಅನ್ಕೊತಿರ್ಬೋದಲ್ಲ, ಯಾರಪ್ಪ ಇವನು ಹೊಸ ಎಂಟ್ರಿ ಅಂತ. ಆ್ಯಕ್ಚುಲಿ ತುಂಬ ಇಯರ್ಸಿಂದ ಕಂಟೆಂಟ್ ಕ್ರಿಯೇಷನ್ಗೆ ಎಂಟ್ರಿ ಕೊಡೋಣ ಅಂತ ಅನ್ಕೊತಾನೆ ಇದ್ದೆ, ಆದರೆ ಯಾಕೋ ಆಗ್ತಾ ಇರಲಿಲ್ಲ ಗುರು. ಲೈಫ್ ಆಲ್ವೇಸ್ ಸ್ವಲ್ಪ ಡಿಲೇ ಮಾಡ್ತಿರುತ್ತಲ್ಲ. ಬಟ್ ಆದರೆ ಇವಾಗ ಆ ಡಿಲೇ ಇನ್ನೂ ಮುಂದಕ್ಕೆ ಹೋಗ್ತಿದ್ರೆ ನನ್ನಲ್ಲಿರೋ ಕನಸೆಲ್ಲ ಸೈಲೆಂಟಾಗಿ ಹೋಗ್ಬಿಡುತ್ತೆ. ನಾನು ಒಬ್ಬ IT ಎಂಪ್ಲಾಯ್. ಮಂಡೇ ಟು ಫ್ರೈಡೇ ಲಾಗಿನ್ ಲಾಗೌಟು. ಇದ್ರ ಮಧ್ಯೆ ಜೀರಾ ಟಿಕೆಟ್ಸು, ಮಾರ್ನಿಂಗ್ ಆದರೆ ಕಾಲ್ಸು, ಈವ್ನಿಂಗ್ ಆದರೆ ಕ್ಲೈಂಟ್ ಮೀಟಿಂಗ್ಸು, ಡೆಪ್ಲಾಯ್ಮೆಂಟ್ಸು, ಡೆಡ್ಲೈನ್ಸು. ಅದೇ ಡೆಸ್ಕು, ಅದೇ ಸ್ಕ್ರೀನು, ಅದೇ ಸ್ಟ್ರೆಸ್ಸು. ಅದು ಅಲ್ಲದೆ ನಾನೊಬ್ಬ ಫ್ಯಾಮಿಲಿ ಮ್ಯಾನು ಕೂಡ. ಅದು ಈಗಷ್ಟೇ ಆಗಿರೋ ಒಂದು ಮುದ್ದಾದ ಹೆಣ್ಮಗು ಬೇರೆ. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಿದೆ, ಪ್ರಿಯಾರಿಟೀಸ್ ಚೇಂಜ್ ಆಗ್ತಾಯಿದೆ, ಲೈಫು ತುಂಬ ಸೀರಿಯಸ್ ಆಗ್ತಿದೆ. ಈ ಎಲ್ಲ ಮಧ್ಯೆ ನಂದು ಅಂತ ಇರೋ ಡ್ರೀಮು ಸೈಲೆಂಟಾಗಿ ಸೈಡ್ಗೆ ಹೋಗ್ತಿದೆ. ಹೌದು, ನಾನೊಬ್ಬ ಫಿಲಮ್ ಮೇಕರು ಕೂಡ. ಸ್ವಲ್ಪ ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ. ಅವಾಗವಾಗ ಶೂಟ್ಸ್ ಮಾಡ್ತಾ ಇರ್ತೀನಿ, ಎಡಿಟಿಂಗ್ ಮಾಡ್ತಿರ್ತೀನಿ, ರೈಟಿಂಗು ಮಾಡ್ತಿರ್ತೀನಿ. ಅದು ಅಲ್ಲದೆ ಈಗ ಒಂದು ಫೀಚರ್ ಫಿಲಮ್ಮು ಪ್ರೋಗ್ರೆಸ್ಸಲ್ಲೂ ನಡೀತಿದೆ. ಈ ಎಲ್ಲ ಕೆಲಸ, ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಎಲ್ಲಾದ್ರ ಮಧ್ಯೆ ಫಿಲಮ್ ಮಾಡೋದು ಈಸಿ ಇಲ್ಲ ಬಿಡಿ. ಎಸ್ಪೆಷಲಿ ಅದು ಹೊಸಬ್ರು ಕನ್ನಡ ಸಿನಿಮಾ ಮಾಡೋದಿದೆಯಲ್ಲ, ಅದರಲ್ಲಿರೋ ಸ್ಟ್ರಗಲ್ ಏನು ಯಾವುದರಲ್ಲೂ ಇಲ್ಲ ಅನ್ಸುತ್ತೆ. ಅದನ್ನು ಆಲ್ರೆಡಿ ಅನುಭವಿಸ್ತಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಟು ಬಿ ಫ್ರಾಂಕ್, ಫ್ಯಾಮಿಲಿ ಆದಮೇಲೆ ಈ IT ಲೈಫು, ಈ ಟೆಕ್ನಾಲಜಿ ಎಲ್ಲ ಬೆಳೀತಿರೋದು ನೋಡ್ತಿದ್ರೆ ಒಂದು ಥಾಟ್ ಅಂತೂ ಬಂದೇ ಬರುತ್ತೆ. ಲೇಟ್ ಮಾಡೋದು ಬೇಡ, ಪ್ಯಾಸಿವ್ ಇನ್ಕಮ್ ಅಂತ ಏನಾದರೂ ಇರಲೇಬೇಕು. ದಟ್ ಟು ಸಮಥಿಂಗ್ ವಿಚ್ ಆ್ಯಕ್ಚುಲಿ ಲೈಕ್. ಸೊ ವೈ ದಿಸ್ ಚಾನಲ್? ಈ ಚಾನಲಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ, ಇನ್ಸ್ಪಿರೇಷನ್ ಆಗ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಟ್ರೈ ಅಂತೂ ಪಕ್ಕಾ ಮಾಡ್ತೀನಿ. ಪರ್ಫೆಕ್ಟ್ ಕಂಟೆಂಟ್ ಇಲ್ಲ, ಪ್ಲ್ಯಾನ್ ಲೈಫ್ ಇಲ್ಲ, ಬಟ್ ಹಾನೆಸ್ಟ್ ಎಫರ್ಟ್ ಇದ್ದೇ ಇರುತ್ತೆ. ಆಫೀಸ್ ಟೈಮ್ ಕಟ್ ಆಗುತ್ತೆ, ಫ್ಯಾಮಿಲಿ ಟೈಮ್ ಕಟ್ ಆಗುತ್ತೆ, ಡ್ರೀಮ್ ಟೈಮ್ ಸ್ವಲ್ಪ ಸ್ವಲ್ಪ ಕಟ್ ಆಗುತ್ತೆ. ಈ ಎಲ್ಲ ಕಟ್ಸ್ಗಳ ನಡುವೆ ನಡೆಯೋದೆ ಈ ಜೀವನ. ಅದೇ ಈ ಲೈಫ್ ಬಿಟ್ವೀನ್ ಕಟ್ಸ್. ಸೊ ಈ ಕೆಲಸ, ಈ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಈ ಕಮಿಟ್ಮೆಂಟ್ಸ್ ಇವೆಲ್ಲದ್ರ ಮಧ್ಯೆ ಹೇಗೆ ನಾನು ಫೀಚರ್ ಫಿಲಮ್ ಕಂಪ್ಲೀಟ್ ಮಾಡ್ತೀನೋ ನೋಡಬೇಕು. ನೀವೊಬ್ಬರೇ ಅಲ್ಲ, ನಾನು ಕೂಡ. ಈ ಚಾನಲ್ ಬರೀ ನನ್ನ ಲೈಫಲ್ಲ. ಈ ಎಲ್ಲ ಜಂಜಾಟದ ಮಧ್ಯೆ ಒದ್ದಾಡಿಕೊಂಡು ಯಾರ್ಯಾರು ಅವ್ರ ಡ್ರೀಮ್ಸ್ನ ಪೋಸ್ಟ್ಪೋನ್ ಮಾಡಿರೋರು, ಅಥವಾ ಸ್ಟಾರ್ಟ್ ಮಾಡಿರೋರು, ಇಲ್ಲ ಅವ್ರ ಡ್ರೀಮ್ಸ್ನ ಮರ್ತೇ ಬಿಟ್ಟಿರೋರು, ಅವರೆಲ್ಲರೂ ಕನೆಕ್ಟ್ ಆಗ್ತಾರೆ. ಈ ಚಾನಲ್ ಅವರೆಲ್ಲರ ಸ್ಟೋರಿನೂ ಕೂಡ. ಸೊ ಇಲ್ಲಿ ನೀವೇನೇನು ನೋಡ್ತೀರಾ ಅಂದರೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಕೆಲಸನೂ ಮಾಡಿಕೊಂಡು, ಫ್ಯಾಮ್ಲಿನೂ ನಿಭಾಯಿಸ್ಕೊಂಡು, ಸಿಕ್ಕಿರೋ ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಫನ್ನು ಮಾಡಿಕೊಂಡು, ಸ್ಟ್ರಗಲ್ಸ್ನೂ ಮಾಡಿಕೊಂಡು ಈ ಸಿನಿಮಾನ ಹೇಗೆ ಪ್ರೋಗ್ರೆಸ್ ಮಾಡ್ತಾನೆ, ಈ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ಏನು ರಿಯಾಲಿಟಿ ಇದೆ ಅನ್ನೋದನ್ನೆಲ್ಲ ತಿಳ್ಕೊತೀರ. ಇಲ್ಲಿ ಜಾಸ್ತಿ ಫೇಸ್ ಶೋಸ್ ಇರಲ್ಲ, ಓವರ್ ಆ್ಯಕ್ಟಿಂಗ್ ಅಂತೂ ಇರಲ್ಲ, ಬಟ್ ಹಾನೆಸ್ಟಿ ಇರುತ್ತೆ, ನಿಜಾಂಶ ಇರುತ್ತೆ. ಈ ಜರ್ನಿಗೆ ನಾನು ಹೊಸಬಾನೆ, ಕಂಪ್ಲೀಟ್ಲಿ ಹೊಸಬಾನೆ. ಮಿಸ್ಟೇಕ್ಸ್ ಆಗ್ಬೋದು, ಕನ್ಸಿಸ್ಟೆನ್ಸಿ ಬ್ರೇಕ್ ಆಗ್ಬೋದು, ಆದರೆ ಎಫರ್ಟ್ ಅಂತೂ ಸಿನ್ಸಿಯರ್ ಇರುತ್ತೆ ಗುರು. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ವಿಡಿಯೋ ಕ್ವಾಲಿಟಿ ಸ್ವಲ್ಪ ಹಾಗೆ ಹೀಗೆ ಇರ್ಬೋದು, ಬಟ್ ಜರ್ನಿ ಮಾತ್ರ ಸ್ಟಾಪ್ ಆಗಲ್ಲ. ನಿಮ್ಮ ಲೈಫ್ ಕೂಡ ಇದೇ ಥರ ಈ ಡ್ಯೂಟೀಸು, ಈ ರೆಸ್ಪಾನ್ಸಿಬಿಲಿಟೀಸು, ಈ ಕಮಿಟ್ಮೆಂಟ್ಸ್ ಮಧ್ಯೆ ನಿಮ್ಮ ಕನಸುಗಳು ಡಿಲೇ ಆಗ್ತಾನೆ ಇದ್ದರೆ ಈ ಚಾನಲ್ ನಿಮ್ಮ ಚಾನಲ್ಲು ಕೂಡ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಕನೆಕ್ಟ್ ಆಗಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಜೀವನ ಅನ್ನೋದು ಒಂದೇ ಒಂದು ದೊಡ್ಡ ಫುಲ್ ಸೀನ್ ಅಲ್ಲ. ತುಂಬ ಕಟ್ಸ್ಗಳು ಸೇರಿದ್ರೇ ಒಂದು ಸ್ಟೋರಿ. ಆ ಸ್ಟೋರಿ ಅನ್ನೋದೇ ಜೀವನ. ಇವತ್ತಿನ ಕಟ್ ಸರಿ ಇಲ್ಲದೆ ಇರ್ಬೋದು, ಆದರೆ ಮುಂದಿನ ಕಟ್ ಸರಿ ಇರುತ್ತೆ ಅನ್ನೋ ಹೋಪ್ಸ್ ಇಟ್ಕೊಂಡು ಆಸೆ ಮತ್ತು ಕನಸು ಎರಡನ್ನೂ ಬಿಡದೆ ಮುಂದೆ ಸಾಕ್ತಾ ಇರೋಣ. ಈ ಜರ್ನಿ ಸ್ವಲ್ಪ ಸ್ಲೋ ಇರುತ್ತೆ, ಬಟ್ ರಿಯಲ್ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಈ ಲೈಫ್ ಬಿಟ್ವೀನ್ ಕಟ್ಸ್ನಲ್ಲಿ ಒಂದು ಪಾರ್ಟ್ ಆಗಿ. ಧನ್ಯವಾದ. ಥ್ಯಾಂಕ್ ಯು ಆಲ್. ಮುಂದಿನ ವೀಡಿಯೋಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯದಾಗಿ
ಜೈ ಕನ್ನಡ.